ಶೀಘ್ರದಲ್ಲೇ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದ್ದು ಭ್ರಷ್ಟ ಕಾಂಗ್ರೆಸ್ ನೆಲಕ್ಕೆ ಬೀಳಲಿದೆ ಎಂದು ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಮ್ಮನ್ನು ಹೈಜಾಕ್ ಮಾಡಲು ಹಾಗೂ ಕುದುರೆ ವ್ಯಾಪಾರ ಮಾಡಲು ನಮಗೆ ಹಣದ ಆಮಿಷ ಒಡ್ಡಿದ್ದರು ಎಂದು ಸುಳ್ಳು ಹೇಳಿಕೆಗಳನ್ನು ಕಾಂಗ್ರೆಸ್ ಶಾಸಕರು ನೀಡುತ್ತಿದ್ದಾರೆ. ಯಾವುದೇ ರೀತಿಯಾದಂಥ ಆಮಿಷಗಳನ್ನು ನಾವು ನೀಡಿಲ್ಲ. ಒಬ್ಬರು 100 ಕೋಟಿ ಎಂದರೆ ಇನ್ನು ಕೆಲವರು 50 ಕೋಟಿ ಈ ರೀತಿಯಾದಂಥ ಹೇಳಿಕೆ ನೀಡುತ್ತಿದ್ದಾರೆ. ಈ ಸರ್ಕಾರದ ಮೇಲೆ ಬಂದಂಥ ಹಗರಣಗಳು ಇನ್ಯಾವ ಪಕ್ಷ ಬಂದಾಗಲೂ ಅಷ್ಟು ಭ್ರಷ್ಟಾಚಾರ ನಡೆದಿಲ್ಲ. ನಾವು ಯಾವುದೇ ರಾಜ್ಯಪಾಲರ ಆಡಳಿತವನ್ನು ದುರ್ಬಳಕೆ ಮಾಡಿಲ್ಲ. ಸುಮ್ಮನೆ ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಿರುವುದು ಅವರಿಗೆ ನಾಚಿಕೆ ತರುವಂತಹ ವಿಚಾರ ಎಂದು ರೇಣುಕಾಚಾರ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ನಾಟಕ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಅವರಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಇದೆಲ್ಲವನ್ನು ಮರೆಮಾಚುವ ಉದ್ದೇಶದಿಂದ ವಿಷಯವನ್ನು ಡೈವರ್ಟ್ ಮಾಡಲು ಕುದುರೆ ವ್ಯಾಪಾರದ ನೆಪ ಒಡ್ಡುತ್ತಿದ್ದಾರೆ ಎಂದು ರೇಣುಕಾಚಾರ್ಯ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಿಂದೆ ಕಾಂಗ್ರೆಸ್ಸಿನ ವರಿಷ್ಠರು ಗಾಣಿಗರವರಿಗೆ ಸೂಚನೆ ಕೊಡಿದ್ದಾರೆ. ಅಂದರೆ ವಿಷಯಾಂತರ ಆಗಬೇಕಲ್ಲ, ವಿಷಯಾಂತರ ಮಾಡೋಕ್ಕೋಸ್ಕರ 100 ಕೋಟಿ ಆಫರ್ ಕೊಡಿದ್ದಾರೆ. ಕೆಲವು ಸಚಿವರು ಮಾತಾಡ್ತಾರೆ, ರಾಜಭವನದ ಬಳಕೆ ಮಾಡಿಕೊಡಿದ್ರು. ನೋಡಿ, ಯಾವುದೇ ರಾಜಭವನ ದುರ್ಬಳಕೆ ಮಾಡಿಕೊಂಡಿಲ್ಲ. ನಾವು ಸರ್ಕಾರ ಪತನ ಆಗಲ್ಲ, ತನ್ನಿಂದ ತಾನೇ ಪತನ ಆಗುತ್ತೆ. ನಾನು ಗಾಣಿಗೆ ರವಿಯವರಿಗೆ, ಸಚಿವರುಗಳಿಗೆ, ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆಪಡ್ತೀನಿ, ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ನಿಮಗೆ ಕರೆ ಮಾಡಿದ್ರು, ಸಮಯ ಮತ್ತು ಎಷ್ಟು ತಿಳಿಸ್ಬೇಕಲ್ವ? ಅಥವಾ ನಿಮ್ಮ ಹತ್ರ ಆಡಿಯೋ ಬಿಡುಗಡೆ ಮಾಡಿರಿ, ದಾಖಲೆ ಬಿಡುಗಡೆ ಮಾಡಿರಿ. ನಾನು ಈಗಲೂ ಕೇಳ್ತೀನಿ, ನಿನ್ನೆನೂ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದ್ದೆ. ವಿಷಯಾಂತರ ಮಾಡೋಕ್ಕೋಸ್ಕರ ಈ ರಾಜ್ಯದ ಜನರಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಗೊತ್ತಾದ ಮೇಲೆ ಪಾದಯಾತ್ರೆ ಹೋರಾಟಗಳಿಗೆ ಸರ್ಕಾರ ಬೆಚ್ಚಿ ಬಿದ್ದಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ನಾಯಕರು ಸುಪಾರಿ ಕೊಡಿದರೆ, ಯಾರಿಗೆ ಸುಪಾರಿ ಕೊಡಿದರೆ? ಗಾಣಿಗ ರವಿಗೆ ಸುಪಾರಿ ಕೊಡಿದರೆ, ನೀನು ಇದನ್ನು ಡೈವರ್ಟ್ ಮಾಡು. ನಾವು ಹೇಳ್ತಿದ್ದೀವಿ, 100 ಕೋಟಿ ಆಫರ್ ಕೊಟ್ಟಿದ್ದು ಯಾರು? ಸಮಯ, ದಿನಾಂಕ ದಾಖಲೆ ಬಿಡುಗಡೆ ಮಾಡಿ ಮತ್ತು ನಿಮ್ಮ ಹತ್ರ ಗೃಹ ಇಲಾಖೆ 100 ಕೊಡ್ರಿ ಅಂತ ಬಂಧಿಸ್ಲಿ. ಅಥವಾ ಇಡಿ, ಐಟಿ ತನಿಖಾ ಸಂಸ್ಥೆಗಳಿಗೆ ದೂರು ಕೊಡ್ಬೋದಲ್ಲ? ಯಾಕೆ ದೂರು ಕೊಡ್ತಲ್ಲ? ಏನು ನಾಟಕ ಮಾಡ್ತೀರಾ? ಇನ್ನು 50 ಕೋಟಿ ಅಂತ ಹೇಳಿದ್ರಿ, ಈ 100 ಕೋಟಿ ಹೇಳ್ತೀರಿ, ಇನ್ನೊಂದು ಸ್ವಲ್ಪ 1000 ಕೋಟಿ ಅಂತ ಹೇಳಿದ್ರಿ. ಅರೆ, ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿ ಮಾಡಿಲ್ಲ ಸರ್ಕಾರ. ನಾನು ಒಂದು ಮಾತಾಡ್ತೀನಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಈ ಮೊನ್ನೆ ರಾಜ್ಯಪಾಲರಿಗೆ ಚಪ್ಪಲಿ ಘೋಷಣೆ ಇವತ್ತಿಗೂ ಆ ಸಚಿವ ನೋಡಿ, ಇವತ್ತಿಗೂ ಆ ಶಾಸಕ ಮಗನ ಬಂಧಕ್ಕಾಗಿಲ್ಲ. ಇಂಥ ಕೆಟ್ಟ ಸರ್ಕಾರ ರಾಜ್ಯದ ಜನ ನೋಡಿಲ್ಲ ಅಂತ ಶಾಪ ಆಗ್ತಾರೆ. ನಮ್ಮ ಗುರಿ ಈ ಸರ್ಕಾರವನ್ನು ಕಾನೂನು ಸುವ್ಯವಸ್ಥೆ ನೋಡ್ತೇವೆ. ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲ. ಈ ಸರ್ಕಾರ ತನ್ನಿಂದ ತಾನೇ ಸ್ವಯಂ ಪತನ ಆಗುತ್ತೆ.